ಫ್ರೆಂಡ್ಸ್, ಗುಡ್ ಈವ್ನಿಂಗ್, ಶುಭ ಸಂಜೆ. ಸೊ ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಸುಮಾರಾಗಿದ್ದೀನಿ. 6:30 ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹುಷಾರಿಲ್ಲ ಗೈಸ್, ಸಿಕ್ಕಾಬಿಟ್ಟೆ ಹೆಡ್ಡೇಕು, ಬೆಳಗ್ಗೆಯಿಂದ ಮಲ್ಕೊಂಬಿಟ್ಟಿದ್ದೆ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಅಕ್ಕ, ಮೈಸೂರಿಂದ ಅಂತ ಹೇಳ್ತಾ ಶಾಪಿಂಗ್ ಹೋಗ್ತಾ ಇದ್ದೀವಿ. ಏನು ಶಾಪಿಂಗ್ ಏನು ಎತ್ತ ಪ್ರತಿಯೊಂದು ತೋರಿಸ್ತೀನಿ. ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ, ನಿಮ್ಮನ್ನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಬರ್ತಡೇ ಶಾಪಿಂಗ್ ಇನ್ನೂ ಮುಗ್ದಿಲ್ಲ ಗೈಸ್. ಅದಕ್ಕಿಂತ ಮುಂಚೆ ಬೆಳಗ್ಗೆಯಿಂದ ಏನೇನಾಯಿತು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸಖತ್ ತಲೆನೋವು ಬಂದುಬಿಡಿ, ಹಾಸ್ಪಿಟ್ಲಿಗೆ ಹೋಗಬೇಕು. ಸ್ಟೇಟ್ ಏನೇನಾಯಿತು ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಬರ್ತಡೇಗೆ ಅಂತ ಸೀರೆ ಸತೀಶ್ ಕೊಡಿಸಿದ್ರು, ನಿಮಗೆ ನೋಡಿದ್ರಿ. ಸೊ ಅದನ್ನು ಬ್ಲೌಸು ಸ್ಟಿಚ್ ಕೊಡೋಕೆ ಹೋಗ್ಬೇಕಲ್ವ. ಸೊ ಹಾಗಾಗಿ ಸಂಜೆ ಒಂದು 8 ಗಂಟೆ ಆಗಿದೆ ಮೇ ಬಿ. ನಮ್ಮ ಏರಿಯಾ ಬಿಸಿಲು ಮಾರಮ್ಮ ಟೆಂಪಲ್ ಆಪೋಸಿಟ್ ಒಂದು ಟೇಲರ್ ಇದ್ದಾರೆ, ಅವ್ರ ಹತ್ರ ಕೊಟ್ಟೋಗೋಣ ಅಂತ ಬಂದೆ. ಅವರಂತೂ ಯಾವಾಗಲೂ ಬಿಸಿ ಕಾಲ್ ಮಾಡಿಕೊಂಡು ಇದ್ದೀರಾ ಏನು ಎತ್ತ ಅಂತ ಕೇಳ್ಕೊಂಡು ಬಂದೆ. ಎಲ್ಲೋ ಹೊರಗಡೆ ಹೋಗಿದ್ದೀವಿ, ಹಾಫ್ ಆನ್ ಅವರ್ ಬಿಟ್ಟು ಬನ್ನಿ ಅಂದರು. ಸೊ ಅದನ್ನೇ ರೇಗಿಸ್ತಾ ಇದ್ದೆ. ಯಾವಾಗ ಫೋನ್ ಮಾಡಿದ್ರು ಬಿಸಿ ಅಂತಿರಲ್ಲ ಅಣ್ಣ, ರೆಗ್ಯುಲರ್ ಕಸ್ಟಮರ್ಗೆ ಹಿಂಗೆ ಮಾಡ್ತಿರಲ್ಲ ನೀವು ಅಂತ FM ಹಾಕ್ಬಿಟ್ಟಿದ್ರು. ತುಂಬ ಸೌಂಡು ಕಿವಿಗೆ ಹೊಡಿತಾ ಇತ್ತು. ಸೊ ಅದಕ್ಕೆ ರೇಗಿಸ್ತಾಯಿದ್ರು, ನೀವಂತೂ ಸೀರೆ ತೊಗೊಳೋದು ಬಿಡಲ್ಲ, ನನಗೆ ಕೊಡೋದು ಬಿಡಲ್ಲ ಅಂತ. ಒಂಥರ ಫ್ಯಾಮಿಲಿ ಫ್ರೆಂಡ್ ಥರ ಆಗಿಬಿಟ್ಟಿದ್ದೀವಿ. ಸುಮಾರು ವರ್ಷದಿಂದ ಇವ್ರ ಹತ್ರನೇ ಮಾಡಿಸ್ತಾ ಇದ್ದೀನಿ. ಇವಾಗ ಸಾದಿ ಕೈ ಕೊಟ್ಟ ಮೇಲೆ ಹಾಗಾಗಿ ಅವ್ರ ಹತ್ರ ಮಾತಾಡಿಕೊಂಡು ನಂಗೆ ಬೇಗ ಬೇಕು, ಯಾವಾಗ ಕೊಡ್ತೀರಾ ಅಂತೆಲ್ಲ ಕೇಳ್ತಾಯಿದ್ದೆ. ಬಿಸಿಲು ಮಾರಮ್ಮ ಟೆಂಪಲ್ ಯಾರಿಗಾದ್ರೂ ಗೊತ್ತಿದ್ದರೆ, ಎಸ್ಪೆಷಲಿ ಮೈಸೂರಲ್ಲಿರೋರಿಗೆ, ಟಿಕೆ ಲೇಔಟಲ್ಲಿರೋರಿಗೆ, ಅದ್ರ ಆಪೋಸಿಟ್ ಸೈಡೇ ಇವ್ರ ಅಂಗಡಿ ಇದೆ. ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನಾನು ಇವ್ರ ಹತ್ರ ರೆಗ್ಯುಲರಾಗಿ ಹೋಲಿಸೋದು. ಸೊ ಇಷ್ಟ ಇದ್ದರೆ ದಯವಿಟ್ಟು ಬಂದು ಹೋಲಿಸ್ಕೊಳ್ಳಿ. ಇವಾಗ ಹ್ಯಾಂಡ್ ವರ್ಕ್ ಇಲ್ಲ ಮೇಡಮ್, ಮಿಷಿನ್ ವರ್ಕ್ ಇದೆ ಅಂತ ಹೇಳ್ತಾಯಿದ್ರು. ಹುಡುಗರೆಲ್ಲ ರಜಾ ಹಾಕ್ಬಿಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ತಾಯಿದ್ರು. ನಾನು ಹೌದಾ, ಅಳತೆ ತೊಗೊಂಬಿಡಿ, ಆಮೇಲೆ ನೆಕ್ಕದು ಅಳತೆ ತೊಗೊಂಬಿಡಿ. ಇದು ಟೈಟ್ ಮಾಡಿಬಿಟ್ಟಿದ್ರೆ ಲಾಸ್ಟ್ ಟೈಮ್ ಬ್ಲೌಸು ನೀಟಾಗಿ ಮಾಡಿ. ಕುಚ್ಚು ಚೆನ್ನಾಗಿರೋದು ಬೇರೆ ಕುಚ್ಚು ಹಾಕ್ಬಿಡಿ. ಇದು ಸ್ಲೀವ್ಸ್ ಅಳತೆ ತಗೊಳ್ಳಿ. ಹೋದ್ಸಲಿ ಸಕ್ಕ ಟೈಟ್ ಮಾಡ್ಬಿಟ್ಟಿದ್ವಿ. ಬ್ರೋಷ ವರ್ಕ್ ಹಾಕ್ಸ್ಬಿಡಿ, ಬೇರೆ ಥರ ಹಾಕ್ಸಿ. ಸಿಂಪಲ್ ಆಗಿದೆ, ಚೆನ್ನಾಗಿದೆ. ಕಳಿಸಿ ಅದು ಮರ್ಕೋವಾಗ ಟೈಟ್ ಆಗ್ಬಾರ್ದು. ಮಿಸ್ ಮಾಡಬೇಡಿ, 15 ಅಣ್ಣ. ಸೊ ಅಳತೆ ಎಲ್ಲ ಕೊಟ್ಟು ಕುಚ್ಚೆಲ್ಲ ಹೇಳಾದ್ಮೇಲೆ ಈಗ ಕೃಷ್ಣ ಜ್ಯುವೆಲ್ಲರ್ಸ್ಗೆ ಬಂದೆ. ರಿಂಗ್ ಕೊಟ್ಟಿದ್ದೆ ಅಲ್ವಾ ಆ್ಯಕ್ಚುಲಿ. ಸೊ ಡೇಟ್ ಹತ್ರ ಬಂದುಬಿಡ್ತು, ಬರ್ಡೇ ಡೇಟು. ಈ ವ್ಲಾಗ್ ಯಾವಾಗ ಸಿಗುತ್ತೋ ಗೊತ್ತಿಲ್ಲ ನಿಮಗೆ. ಸೊ ನಾನಂತೂ ಡೈಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಡೇ ಬೈ ಡೇ. ಬಟ್ ಲೇಟ್ ಆದರೆ ಬೈಕೋಬೇಡಿ, ಬೇಜಾರು ಮಾಡ್ಕೋಬೇಡಿ. ನನ್ನ ಬ್ಯುಸಿ ಶೆಡ್ಯೂಲ್ನಲ್ಲೂ ಫ್ರೀ ಮಾಡಿಕೊಂಡು ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ತುಂಬಾ ರಿಸ್ಕ್ ಆಗ್ತಾಯಿದೆ. ಬಟ್ ಆದರೂ ಕೈಗೆ ಹಿಡ್ಕೊಂಡಿರೋ ಕೆಲಸ ಬಿಡಬಾರ್ದಲ್ಲ ಅಂತ ಅವ್ರನ್ನ ಆಯಿತಾ ರಿಂಗ್ ಅಂತ ಕೇಳಿಕೊಂಡು ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಬಟ್ ಅವರು ಕೈ ಕೂಡ ಏನೋ ಏಟ್ ಮಾಡ್ಕೊಂಡು ಕೂತಿದ್ರು. ಯಾಕೆ ಹಿಂಗೆಲ್ಲ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಿದ್ದೆ. ಏನೋ ಮೂಳೆ ಫ್ರ್ಯಾಕ್ಚರ್ ಆಗಿದೆಯಂತೆ, ಅದನ್ನೇ ಮಾತಾಡ್ತಾಯಿದ್ವಿ. ಅದಕ್ಕೆ ನಾನು ಇಷ್ಟೊಂದು ಕೋಪ ಒಳ್ಳೆಯದಲ್ಲ, ಕಡಿಮೆ ಮಾಡ್ಕೊಳ್ಳಿ, ಏನಕ್ಕೆ ಈ ಥರ ಎಲ್ಲ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾಯಿದ್ದೆ. ಏನೂ ಮಾಡೋಕ್ಕಾಗಲ್ಲ, ಆದರೂ ಕೋಪದಲ್ಲಿ ಕೈ ಕುಯ್ಕೊಂಡ್ರೆ ನಮ್ಮ ಕೈಗೆ ಇಂಜುರಿ ಆಗುತ್ತೆ. ದಯವಿಟ್ಟು ಈ ರೀತಿ ಯಾರೂ ಮಾಡಬೇಡಿ.
ನಾನು ಅವ್ರಿಗೆ ಅದೇ ಸಜೆಸ್ಟ್ ಮಾಡ್ತಾಯಿದ್ದೆ, ದಯವಿಟ್ಟು ಕೋಪದ ಕೈಗೆ ಬುದ್ಧಿ ಕೊಡಬೇಡಿ ಅಂತ. ರಿಂಗ್ ಯಾವಾಗ ಕೊಡ್ತೀರಾ ಅಂತೆಲ್ಲ ಕೇಳಿಕೊಂಡು, ಇಲ್ಲ ಅಕ್ಕ ರೆಡಿ ಇದೆ, ಬಟ್ ನಾನೇ ಹೋಗಿ ಇಸ್ಕೊಂಬರೋಕ್ಕಾಗ್ತಾಯಿಲ್ಲ, ನಾನು ತಂದುಕೊಡ್ತೀನಿ, 10 ಗಂಟೆ ರಾತ್ರಿ ಆಗಲಿ ನಿಮ್ಮ ಮನೆ ಹತ್ರ ತಂದು ಕೊಡ್ತೀನಿ ಅಂತ. ಪಾಪ ಒಂದು ಕಡೆ ಬೇಜಾರು ಇವ್ರಿಗೆ ಹಿಂಗಾಗಿದೆಯಲ್ಲ ಅಂತ, ಬಟ್ ಇನ್ನೇನು ಮಾಡೋಕ್ಕಾಗಲ್ಲ, ನಮ್ಮದು ಕಮಿಟ್ಮೆಂಟ್ ಇರುತ್ತಲ್ವ. ಸೊ ನಮಗೂ ಈಗ ರಿಂಗ್ಸ್ ಎಲ್ಲ ಬೇಕಲ್ವ, ಅದನ್ನೇ ಮಾತಾಡಿಕೊಂಡು ಎಲ್ಲ ಕ್ಲೋಸಿಂಗ್ ಟೈಮ್ ಆ್ಯಕ್ಚುಲಿ ನಾನು ಇವ್ರ ಅಂಗಡಿಗೆ ಬಂದಾಗ ಐ ಥಿಂಕ್ 9 ಗಂಟೆ ಅಂತ ಅನಿಸುತ್ತೆ ಮೇ ಬಿ. ಸೊ ಅದನ್ನೇ ಮಾತಾಡಿಕೊಂಡು ಬೇಗ ಇಸ್ಕೊಂಬನ್ನಿ ಅಂತ ಹೇಳ್ತಾಯಿದ್ದೆ. ಬಂದಿಲ್ಲ, ಇವತ್ತು 9 ಡೇಟು, 10ಗೆ ನಾನು ಹೇಳಿದ್ದು ನಿಮಗೆ. ಮೋಹನ್ ಮಾಲೆ ಗುಂಡಿಗೆ ಹಾಕಿಸ್ಬಿಟ್ಟಿದ್ದೀರ ಈ ಥರ, ಚೆನ್ನಾಗಿದೆ. ನಮ್ದು ಒಂಚೂರು ನೋಡಿ ಏನು ಮಾಡ್ಕೊಂಡಿದ್ದೀರ ಕೈ, ಏನಾರು ಒಂದೊಂದು ಮಾಡ್ಕೊತಾ ಇರ್ತೀರಾ. ನಾನು ನಿಮ್ಮ ಕೈ ನೋಡಲಿಲ್ಲ, ನೀವು ವರ್ಕ್ ಮಾಡ್ತಾರೆ ನೋಡ್ತಾ ಇದ್ದೆ. ಕೋಪ ಬಂದು ಕೈ ಹೊಡ್ಕೊಂಡಿರೋದಾ? ಅಯ್ಯೋ ದೇವ, ಕೈ ರೀ ಅದು. ಕೋಪ ಒಟ್ಟಾಗುತ್ತೆ ಕ್ಷಣಿಕ, ಕೈ ವಾಪಸ್ ಬರಲ್ಲ. ಕೋಪದಲ್ಲಿ ಕೈ ಮುರ್ಕೊಂಡ್ರೆ ನಾನು ನನಗೆ ಶಾಕ್. ಪಟ್ಟಿ ಇಸ್ತಾನೆ ಈ ತರ ಮೂಳೆಯಲ್ಲಿ ಇರ್ತದಲ್ಲ, ಅದು ಇಲ್ಲಿ ಬಂದ್ಬಿಟ್ಟಿದೆ. ಅದು ಹೆಂಗ್ ಹೊಡ್ಕೊಂಡ್ರಿ? ಹಿಂಗೆ ಹೊಡೆದಿದ್ದು ಪಂಚು. ಯಾರಿಗೆ? ನಿಮಗೆ ಕೆಳಗಡೆಗ ಏಂತು ಕೊಡು. ಓ ಅಪ್ಪ ಅಣ್ಣ ಒಂಚೂರು ಫೇಸ್ ತೋರಿಸಿ ನಿಮ್ದು. ಅಲ್ಲ, ಕೋಪ ಅರ್ಧ ಗಂಟೆ ಇರುತ್ತೆ, ಹೋಗುತ್ತೆ, ಕೈ ವಾಪಸ್ ಬರುತ್ತಾ? ಅಯ್ಯೋ, ನಾನು ಇಂಥ ನೋಡಿಲ್ಲ. ನಾನು ನೋಡಿದ್ದೀನಿ ಹುಚ್ಚರನ್ನ. ಅಷ್ಟು ಪೇಷನ್ಸ್ ಕಮ್ಮಿನಾ ನಿಮ್ಗೆ? ನಾನು ಸಲೀಸ ಕೈ ಹೊಡಿ, ಕೋಪನೇ ಬರಲ್ಲ. ಏನಕ್ಕೆ ಬಂತು? ಏನು ಪರ್ಸನಲ್ ವಿಷಯ ಏನಿರಲ್ಲ ಬಿಡಿ. ವರ್ಕ್ ಪ್ರೆಷರ್ ಏನು ಇಲ್ಲ, ವರ್ಕ್ ಪ್ರೆಷರ್ ಇಲ್ಲ. ಅಣ್ಣನ ಕಿಟ್ಬಿಟ್ಟು ಅಣ್ಣ ಇದ್ದಿದ್ದೆಲ್ಲ ಲೈಫಲ್ಲಿ ತಲೆ ಕೆಡ್ಸ್ಕೊಬಾರ್ದು. ಅದೇ ಹೌದು. ದೋಸೆ ಎಲ್ಲರ ಮನೇಲಿ ಕೋಪ ತುಂಬಾ ಒಳ್ಳೇದಾಯ್ತು ಅನ್ನಿ. ಇದಿಷ್ಟು ಹಿಂದಿನ ದಿನ ನಡೆದಂಥದ್ದು. ಇದು ಈಗ ಮತ್ತೆ ಮಾರ್ನಿಂಗ್, ಫ್ರೈಡೇ ಮಾರ್ನಿಂಗ್. ಫ್ರೈಡೇ ಅಂದಮೇಲೆ ವಾರ ನಿಮಗೆ ಗೊತ್ತು. ವಾಕ್ ಮುಗಿಸ್ಕೊಂಡು ಬಂದ ತಕ್ಷಣ ಗಂಜಿ ಮಾಡಿ ಹಾಲು ಕಾಯಿಸಿ, ಸೊ ರೈಸ್ ಮಾಡಿಕೊಂಡು ವೆಜ್ ಫ್ರೈಡ್ ರೈಸ್ ಮಾಡೋಣ ಅಂತ. ಈಗ ಹೊಸ ಪ್ಯಾನ್ ಎಲ್ಲ ತಂದುಬಿಟ್ಟಿದ್ದೀನಿ, ಕಡಾಯಿ ಎಲ್ಲ ತಂದುಬಿಟ್ಟಿದ್ದೀನಿ. ಆ ಹೊಸದಲ್ಲೇ ಮಾಡಿ ಶೋ ತೋರಿಸ್ತಾ ಇದ್ದೀನಿ ಅಂದ್ಕೋಬೇಡಿ. ಏನೋ ಒಂಥರ ಖುಷಿ ಆಯಿತು ನನಗೆ. ಬೇಗ ಬೇಗ ಆಯಿತು ಅಂತ ಖುಷಿ ಆಯಿತು. ವೆಜ್ ಫ್ರೈಡ್ ರೈಸ್ ತುಂಬ ಸಿಂಪಲ್ ಗಾಯ್ಸ್. ಕ್ಯಾರೆಟ್, ಬೀನ್ಸ್, ಕೋಸ್, ಕ್ಯಾಪ್ಸಿಕಮ್, ಆನಿಯನ್, ಟೊಮೆಟೊ ಎಲ್ಲ ಹಾಕಿ ಮಾಡಿದಂಥ ವೆಜ್ ಫ್ರೈಡ್ ರೈಸು ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲರೂ ಮಾಡ್ತೀರಾ, ಅದ್ರ ಜೊತೆ ಒಂದೇ ಮಾಡಿರಲಿಲ್ಲ ನಾನು. ಕಪ್ಪು ಕಡಲೆಕಾಳನ್ನ ನೆನೆ ಹಾಕಿ ಕೂಟ್ ಮಾಡಿದ್ದೆ. ಎಲ್ಲ ಹಸಿ, ಆಮೇಲೆ ಮೀನ್ಸ್ ಎಲ್ಲ ಬೆರಕೆ ರೊಟ್ಟಿ ಅಂತ ಕರಿತೀವಲ್ಲ, ರಾಗಿ, ಗೋಧಿ, ಅಕ್ಕಿ ಹಿಟ್ಟು, ರವೆ ಎಲ್ಲ ಹಾಕಿ ದೋಸೆ ಥರ, ರಾಗಿ ದೋಸೆ ಅಥವಾ ರಾಗಿ ರೊಟ್ಟಿ ಏನಾದರೂ ಕರಿಬೋದು, ಆ ಥರ ಮಾಡಿ ಅಲ್ಲಿಂದಲ್ಲೇ ಪಾತ್ರೆ ಎಲ್ಲ ತೊಳ್ಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ. ಇವತ್ತು ನನ್ನ ಮಗನ ಡ್ಯೂಟಿ ಕಸ ಹೊಡಿಯೋದು. ಒಂದಿನ ನನ್ನ ಮಗಳು, ಒಂದಿನ ನನ್ನ ಮಗ, ಇಬ್ರಿಗೂ ಡ್ಯೂಟಿ ಕೊಟ್ಟಿದ್ದೀನಿ. ಸೊ ಮುದ್ದೆ ಕೋಲ್ ಪಕ್ಕನೇ ಇಟ್ಕೊಂಡಿದ್ದೀನಿ. ನಾನು ಗುಡ್ಸಲ್ಲ ಅಂತ ಆಟ ಮಾಡಿದ್ರೆ ಬೀಳ್ತವದೆ ಅಂತ. ಸೊ ಹೊಸ ಪ್ಯಾನ್ ಎಲ್ಲ ತೊಗೊಂಡಿದ್ದೆ ಅಲ್ವಾ, ಅದರಲ್ಲೇ ರೊಟ್ಟಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರ್ತಾಯಿತ್ತು ಆ್ಯಕ್ಚುಲಿ. ಅದು ಒಂದು ಫ್ಯೂಚರ್, ಅದು ರೊಟ್ಟಿ ಕಲ್ಲು, ಒಂದು ತವ, 2 ತೊಗೊಂಡಿದ್ದೆ. ಸೊ ಇವತ್ತು ನಾವು ಮನೇಲಿ ನೋಡಿ ಕಾಳು ಉಸ್ಲಿ, ರಾಗಿ ರೊಟ್ಟಿ ಅಥವಾ ರಾಗಿ ದೋಸೆ, ವೆಜ್ ಫ್ರೈಡ್ ರೈಸ್ ಇಷ್ಟು ಮಾಡಿ ಮಕ್ಳಿಗೆ ಡಬ್ಬಿ ಕಟ್ಟಿ ಅವ್ರಿಗೆ ತಿಂಡಿ ಕೊಟ್ಟು, ಬಿಸಿನೀರು ಕೊಟ್ಟು, ಈ ಅಪ್ಪ ಹಾಲು ಕಾಯಿಸಿ ಕೊಟ್ಟು. ಸುಮಾರು ಜನ ಏನು ಹಾಲು ಕೊಡ್ತೀರಾ ಅಂತ ಕೇಳ್ತಾಯಿದ್ರು. ಆರ್ಲಿಕ್ಸ್ ಕೊಡ್ತಾಯಿದ್ದೀನಿ. ಸೊ ಅದರಲ್ಲಿ ಬೋನ್ಗೆ ಸ್ಟ್ರೆಂತಂಗಿರೋ ಆರ್ಲಿಕ್ಸ್ ಕೂಡ ಕೊಡ್ತಾಯಿದ್ದೀನಿ. ಅಷ್ಟರಲ್ಲಿ ಸತೀಶ್ ಕೂಡ ಎದ್ದು ಬಂದರು. ಅವ್ರಿಗೂ 1 ಕಪ್ ಸ್ಟ್ರಾಂಗ್ ಕಾಫಿ ಮಾಡಿ, ನಾನು ಹಾಲು ಮಾಡ್ಕೊಳ್ಳಿಲ್ಲ, ಹಾಲು ಕುಡಿಯೋಕ್ಕೆ ನಂಗೆ ಟೈಮು ಸಿಗಲಿಲ್ಲ. ಸೂಪರಾಗಿ ಬಂದಿತ್ತು ಇವತ್ತಂತೂ ಫ್ರೈಡ್ ರೈಸ್. ಮತ್ತು ಇದಕ್ಕೆ ಸ್ವಲ್ಪ ನಾನು ಈರುಳ್ಳಿ ಹೂವು ಹಾಕಿದ್ದೆ, ಸೂಪರಾಗಿ ಬಂದಿತ್ತು. ಕಾಳು ಉಸ್ಲಿ ಮತ್ತು ರಾಗಿ ದೋಸೆ ಇಷ್ಟೂ ಮಾಡಿದ್ದೆ ಗೈಸ್. ಬೆಳಗ್ಗೆನೇ ಯಪ್ಪ ವಾಕ್ ಮಾಡ್ಕೊಂಡು ಸುಸ್ತಾಗಿ ಬಂದು 5 ನಿಮಿಷ ಕುತ್ಕೊಳ್ಳೋಕೆ ಟೈಮ್ ಇರಲಿಲ್ಲ. ಇಷ್ಟೆಲ್ಲ ಮಾಡೋಕ್ಕೆ ಈಗ ಎಷ್ಟು ಕಷ್ಟ ಆಗುತ್ತೆ ಅದು ನಿಮಗೆ ಗೊತ್ತು. ಸೊ ನನ್ನ ಮಕ್ಕಳಿಗೆ ಅದರಲ್ಲಿ ಬೇರೆ 8 ಗಂಟೆಗೆ ವ್ಯಾನ್ ಬಂದುಬಿಡುತ್ತೆ. ನಮ್ಮದು ಬೇರೆ ವಾರ ಪೂಜೆ. ಸೊ ಡಬ್ಬಿಗೆ ಡೈಲಿ ಏನಾದರೂ ಒಂದು ಸ್ಪೆಷಲ್ ಬೇಕೇ ಬೇಕು ಅವ್ರಿಗೆ. ಮನೇಲೆಲ್ಲ ಕೆಲಸ ಮುಗಿಸಿ ನಾನು ವಾರ ಪೂಜೆ ಮಾಡಿ, ಇವತ್ತು ಫ್ರೈಡೇ ಅಲ್ವಾ, ದೇವಸ್ಥಾನಕ್ಕೆ ಹೋಗಲೇಬೇಕು. ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದೆ, ದೊಡ್ಡಮ್ಮ ತಾಯಿ ಟೆಂಪಲ್ಗೆ. ತುಂಬ ಖುಷಿ ಆಯಿತು. ಮಂಗಳಾರತಿ, ಅರ್ಚನೆ ಎಲ್ಲ ಮಾಡಿಸ್ಕೊಂಡು, ಕೈ ಮುಕ್ಕೊಂಡು, ಧೂಪ ಎಲ್ಲ ಹಾಕ್ಕೊಂಡು
ಹೂವೆಲ್ಲ ತಂದಿದ್ದೆ, ಅಮ್ಮನಿಗೆ ಕೊಟ್ಟು ಅಡ್ಬಿದ್ದು. ಸೊ ಮಹಾಮಂಗಳಾರತಿ ಇಸ್ಕೊಂಡು ರಸಾಯನ ಆ ಥರದ್ದೆಲ್ಲ ಪ್ರಸಾದ ಕೊಟ್ಟರು. ಅಲ್ಲಿಂದ ಬಂದಮ್ಮ, ನಮ್ಮನೆ ಹತ್ರ ಬಂದಮ್ಮ ಅಂತ ಒಂದು ಟೆಂಪಲ್ ಇದೆ. ಸೊ ಅಲ್ಲಿಗೂ ಕೂಡ ಹೋಗಿ ಹೂವೆಲ್ಲ ಮುಡಿಸಿ ದೇವ್ರಿಗೆ ನಾವೇ ಪೂಜೆ ಮಾಡಬೇಕು. ಅಲ್ಲೂ ಕೂಡ ನಾನೇ ಪೂಜೆ ಮಾಡಿಕೊಂಡು ಗೋಡೌನಿಗೆ ಬಂದೆ. ಇನ್ನು ನಾನು ತಿಂದಿರಲಿಲ್ಲ, ಸತೀಶು ತಿಂದಿರಲಿಲ್ಲ, ಫುಲ್ ಕೆಲಸ ಇತ್ತು. ಸೊ ಇದು ಹಿಂದಿನ ದಿನ ಒಂದು ಕ್ಲಿಪ್ಪಿಂಗ್ ಹ್ಯಾಡ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ ಬಿಸಿ ಬಿಸಿ ಹಪ್ಪಳ ಹಾಕೋಕ್ಕೋಗಿ ಆ್ಯಕ್ಚುಲಿ ಕೈನ ಸುಟ್ಕೊಂಡಿದ್ದೆ. ಸೊ ಅದನ್ನು ಒಂದು ಹ್ಯಾಡ್ ಮಾಡಬೇಕಾಗಿರಲಿಲ್ಲ. ಸೊ ಹಾಗಾಗಿ ಇದೇಕೋ ಪಲ್ಯ ಮಾಡ್ತೀರಾ ಕೆಸರೆ ಸೊಪ್ಪಲ್ಲಿ ಇದೆಲ್ಲ ಹಾಕಲ್ಲ. ಇದು ಹಾಕಲ್ವಾ ಇದನ್ನ ಇದ್ರಲ್ಲ ಈ ಕಟ್ಟಿಲಿ ಎಲ್ಲಿ ತಂದಿದ್ನ ಎಲ್ಲಿ ಕೆರೆಲ ಹಂಗಲ್ಲ ಕಣೋ, ಇದನ್ನು ಮಾರ್ತಾರ ಅಂತ. ಏನ್ ರೋಗ ನಿರೋಧಕ ಶಕ್ತಿಗ ಏನಕ್ಕಿದು? ಇದನ್ನ ಎಲೆ ಕಟ್ ಮಾಡಿ ಮಾಡೋದು. ಕೆಸರೆ ಸೊಪ್ಪಿನ ದಂಟಿನ ಪಲ್ಯ, ಅದನ್ನೇ ನಾನು ಹೇಳಿದ್ದು. ಇವತ್ತು ತಿಂದುಬಿಡೋದು ಫುಲ್ಲು. ಬೋಂಡನಾ ವಡೆ ಕಣ. ತಿಂದಿದ್ದೀರಾ ನೀವು? ನಾನೇ ತಿಂದಿಲ್ಲ, ದಂಡ ಕಣ. ಏನ್ ಬೇಕು ತಗೊಳ್ಳಿ ತಗೊಳ್ಳಿ. ಇದನ್ನ ಏನು ನೀವು ಯಾಕೆಂದ್ರೆ ನೀವು ನಮಗೆ ಅರ್ಧ ಲೀಟ್ರ್ ಮಾಡ್ಬಿಟ್ಟು ಬಂದೇ ಮಾಡ್ತೀನಿ. ನಾಳೆ ಹೋಟ್ಲಲ್ಲಿ ಬಾರ್ತಿರ್ತೀಯ. ಇವಾಗ ಅಷ್ಟೇ ನಮ್ಮಲ್ಲಿ ಸಾಕ ಇಷ್ಟಪ್ಪ? ಎಷ್ಟಪ್ಪ ಬೇಕು? ಸಾಕ? ಹಿಂಗೆ ಮಾತಾಡಿಕೊಂಡು ಕೈಗೆ ಕೈ ಸೇರಿದ್ರೆ ಚಪ್ಪಾಳೆ ಅಲ್ವಾ. ಸೊ ಇದು ಏನು ಗೊತ್ತಾಯ್ತಾ ನಿಮ್ಗೆ ಯಾರಿಗಾದ್ರು? ನನ್ನ ಫೇವ್ರೆಟ್ ಚಿಕನ್ ಹುಂಡೆ ಆರ್ಡ್ರ್ ಇತ್ತು. ಸೊ ಚಿಕನ್ ಹುಂಡೆ ಮಾಡ್ತಾಯಿದ್ದೀವಿ. ಬಿಳಿ ಎಳ್ಳಿಗಿಂತ ಕಪ್ಪು ಎಳ್ಳಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟು. ಸೊ ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀವಿ, ಬೇರೆಯವರೆಲ್ಲ ಬೇರೆ ಥರ ಮಾಡ್ತಾರೆ. ಸೊ ಆ ಚಿಕನ್ ಉಂಡೆ ಕಟ್ಕೊಂಡು ಇದು ಉದ್ದಿನ ಹಿಟ್ಟಲ್ಲಿ ಈ ಥರ ಹತ್ತಿ ಡೀಪ್ ಫ್ರೈ ಮಾಡೋದು, ಎಣ್ಣೆಲಿ ಡೀಪ್ ಫ್ರೈ ಮಾಡೋದು. ನಮ್ಮ ಗೋಡೌನ್ಗೆ ಆಯುಧ ಪೂಜೆಯಲ್ಲಿ ಬಣ್ಣ ಹೊಡಿಸಿದ್ದು, ಆವಾಗಲೇ ಎಲ್ಲ ಎಷ್ಟೊಂದು ಗಲೀಜಾಗ್ಬಿಟ್ಟಿದೆ ನೋಡಿ. ಸೊ ಅಷ್ಟರಲ್ಲಿ ಸತೀಶ್ ಫ್ರೆಶ್ ಅಪ್ ಆಗೋಕ್ಕೆ ಅಂತ ಮೇಲ್ ಬಂದರು. ಇನ್ನೂ ತಿಂದಿರಲಿಲ್ಲ ಆ್ಯಕ್ಚುಲಿ ಅಂತ ಹೇಳಿದೆ ಅಲ್ವಾ. ಸೊ ನಮ್ಮ ಭಾವ ಮತ್ತು ನಮ್ಮ ಭಾವನ ಫ್ರೆಂಡ್ ಇವರು ಸತೀಶ್ ಅಣ್ಣ. ಸೊ ಅವರು ಕೂಡ ಅಪರೂಪಕ್ಕೆ ನಮ್ಮ ಮನೆಗೆ ಬಂದರು. ಸೊ ಅವ್ರಿಗೂ ಕೂಡ ತಿಂಡಿ ಎಲ್ಲ ಹಾಕ್ಕೊಟ್ಟೆ, ಕೂತ್ಕೊಂಡು ಅವರು ಕೂಡ ನೆಮ್ಮದಿಯಾಗಿ ಊಟ ಮಾಡ್ತಾಯಿದ್ದಾರೆ. ರಿಲೇಟಿವ್ಸು ಫ್ರೆಂಡ್ಸು ದಿನ ಬರ್ತಾರೆ, ಬಟ್ ನಾನು ಜಾಸ್ತಿ ಅವ್ರದ್ದು ಯಾರ್ದು ವೀಡಿಯೋ ಮಾಡಲ್ಲ. ಇದೇನಿದ್ರು ನನಗೆ ಸಂಬಂಧಪಟ್ಟಿರೋದಷ್ಟೇ. ಸೊ ನಂದನ್ನು ಮಾತ್ರ ತೋರಿಸ್ತಾ ಇರ್ತೀನಿ. ಸೊ ಇವಾಗ ಸ್ನಾನ ಮುಗಿಸಿ ಬಂದರು ಸತೀಶು. ಅವ್ರಿಗೆ ಫಸ್ಟು ಅವ್ರು ಬಂದ ತಕ್ಷಣ ಎಲ್ಲ ಬಿಸಿ ಬಿಸಿ ಪ್ಲೇಟ್ಗೆ ಸರ್ವ್ ಮಾಡಿ ಇಟ್ಬಿಡ್ಬೇಕು. ರಾಗಿ ದೋಸೆ, ಕೂರ್ಮಾ, ವೆಜ್ ಫ್ರೈಡ್ ರೈಸ್, ಜೊತೆಗೆ ಒಂದು ಲೋಟ ಹಾಲು, ಒಂದು ಚಂಪ್ ಬಿಸಿನೀರು, ಇಷ್ಟು ಇಟ್ಬಿಟ್ರೆ ನೆಮ್ಮದಿಯಾಗಿ ಬಿಸಿ ಇರಬೇಕು. 2-3 ತಿನ್ನೋದಾಗಲಿ ಅವರು. ಸೊ ಅವ್ರಿಗೆ ಫಸ್ಟ್ ರೆಡಿ ಮಾಡಿ ಇಟ್ಬಿಟ್ಟು ಅವ್ರು ಬಟ್ಟೆ ಹಾಕ್ಕೊಂಡು ಅಷ್ಟರಲ್ಲಿ ನಾನು ಕೂಡ ಫಸ್ಟ್ ರೋಟಿ ತಿನ್ನೋಣ, ಆಮೇಲೆ ಫ್ರೈಡ್ ರೈಸ್ ತಿನ್ನೋಣ ಅಂತ ರೊಟ್ಟಿ ಹಾಕ್ಕೊಂಡು ಕೂತ್ಕೊಂಡೆ. ಟೈಮ್ ಆಗ್ತಾಯಿತ್ತು, ಸಿಟಿಗೆ ಹೋಗಬೇಕಾಗಿತ್ತು. ಬೇಗ ತಿನ್ಕೊಳ್ಳಿ ಅಂತ ಹೇಳ್ತಾಯಿದ್ದೆ. ಟೈಮ್ ಆವಾಗಲೇ 12:30 ಐ ಥಿಂಕ್ 1 ಗಂಟೆ ಆಗಿಬಿಟ್ಟಿತ್ತು.
ಸೊ ಟಿ ವಿ ನೋಡಿಕೊಂಡು ನ್ಯೂಸ್ ಹಾಕ್ಕೊಂಡು ಸ್ವಲ್ಪ ಎಲ್ಲ ಹಳೆ ಬಟ್ಟೆಗಳೆಲ್ಲ ಕೆಳಗಡೆ ಕೊಟ್ಬಿಡು ಅಂತೆಲ್ಲ ಹೇಳ್ತಾಯಿದ್ರು. ಪ್ಲೇಟ್ ಒರ್ಸೋಕ್ಕಾಗುತ್ತೆ ಕಾಟನ್ ಬಟ್ಟೆಗಳೆಲ್ಲ ಅಂತ. ಸರಿ ಆಯಿತು ಕಣಪ್ಪ ಕೊಡ್ತೀನಿ ಅಂತೇಳಿ ಅವ್ರದ್ದು ತಿಂಡಿ ಆಯಿತು. ನಾನು ಸ್ವಲ್ಪ ಫ್ರೈಡ್ ರೈಸ್ ಎಲ್ಲ ಹಾಕ್ಕೊಂಡು ತಿಂದು ಪಪ್ಪಾಯ ಕೂಡ ಕಟ್ ಮಾಡಿದ್ರು. ನನಗೇನು ಗೊತ್ತಾ, ಕಟ್ ಮಾಡಿ ಕೊಟ್ಟರೆ ತಿಂತೀನಿ ಕೂತ್ಕೊಂಡು. ಸೊ ಕೆಳಗಡೆ ಬಂದು ಮನೆ ಪಾತ್ರೆ ಇದಂಗವೆ ಇವು ಎಷ್ಟು ಪಾತ್ರೆ ತಗತೀಯ ನೀನು ಅಂತ ಪ್ಲೇಟ್ಗಳೆಲ್ಲ ಅಲ್ಲಿ ಓಪನ್ ಮಾಡಿ ನೋಡೋಣ. ಬೈಕೊಂಡೇ ಹೋಗ್ತಾ ಇದ್ದೀನಿ ಇವತ್ತು ಸತೀಶ್ಗೆ. ಪಾತ್ರೆ ಅಂತ ಎಷ್ಟು ಪಾತ್ರೆಗೆ ದುಡ್ಡು ಹಾಕ್ತೀಯ ಅಂತ. ಅದಕ್ಕೆ ನನಗೆ ಬೈತಾಯಿದ್ರು, ಮೊನ್ನೆ ನೀನು ತೊಗೊಂಡೋಗಿ 15-20 ಸಾವಿರ ಒಂದೇ ದಿನಕ್ಕೆ ಖರ್ಚು ಮಾಡಿಸ್ಬಿಟ್ಟೆ ಅಂತ. ಸೊ ನಮ್ಮ ಕೋಳಿ ಜಗಳ, ಈ ಥರ ಕೋಳಿ ಜಗಳ ಆಡಲಿಲ್ಲ ಅಂದರೆ ನಾವು ತಿಂದಿದ್ದು ನಮಗೆ ಜೀರ್ಣನೇ ಆಗಲ್ಲ. ಜಗಳ ಎಲ್ಲಿರುತ್ತೋ ಪ್ರೀತಿ ಅಲ್ಲೇ ಇರುತ್ತೆ. ಹಿಂದಿನ ವ್ಲಾಗಲ್ಲಿ ಒಂದು ವ್ಲಾಗ್ ಹಾಕಿದ್ದೆ, ನನ್ನ ಡೆಲಿವರಿ ಸ್ಟೋರಿ ಅಥವಾ ನನ್ನ ಲೈಫ್ ಸ್ಟೋರಿ ಅಂತ. ಸುಮಾರು ಜನ ಕಮೆಂಟ್ ಮಾಡಿದ್ರಿ. ನನಗೆ ಆ ಕಮೆಂಟ್ ನೋಡಿ ನಿಜಕ್ಕೂ ಕಣ್ಣಲ್ಲಿ ನೀರು ಬಂತು. ನಾಟ್ ಈವನ್ ಒಂದು ಬ್ಯಾಡ್ ಕಮೆಂಟ್ ಮಾಡಿಲ್ಲ ಒಬ್ರು. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನನಗಿದೇ ಬೇಕಾಗಿತ್ತು ಗೈಸ್. ಎಲ್ಲರ ಲೈಫಲ್ಲೂ ನೋವು ಇದ್ದಿದ್ದೆ. ಸೊ ನಾನೊಬ್ಬಳೇ ಅನುಭವಿಸಿದ್ದೀನಿ ಅಂತ ಅಲ್ಲ, ನನಗೆ ನೋವು ಹೇಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಆದಷ್ಟು ನಗ್ನಗ್ತಾ ಖುಷಿಯಾಗಿ ಬಿಂದಾಸಾಗಿರೋಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ನಿದ್ರೆ ಬರ್ತಾಯಿತ್ತು, ತುಂಬ ನಿದ್ರೆ ಬರ್ತಾಯಿತ್ತು. ಮಳೆ ಬರೋಂಗಿತ್ತು, ವೆದರು ಮೋಡ ಇತ್ತು. ಬೆಳಗ್ಗೆ 3 ಗಂಟೆಗೆ ಎದ್ದಿರೋದು. ಕಾಯ್ದು ಸಾಕಾಯಿತು. ಸತೀಶ್ನ ಲೇಟಾಗಿ ತಿಂಡಿ ಬೇರೆ ತಿಂದಿದ್ದೆ. ಒಂದು ಕಡೆ ಕಣ್ಣು ಬೇರೆ ಎಳೀತಾ ಇತ್ತು ಆಕಳಕ್ಕೆ. ಪ್ರತಿಯೊಂದು ಆ ವ್ಲಾಗ್ನ ನಾನು ಇವತ್ತು ಅಪ್ಲೋಡ್ ಮಾಡಿದ್ದೆ. ಆ ಕಮೆಂಟ್ಗಳನ್ನ ಓದ್ಕೊಂಡು ರಿಪ್ಲೈ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸ್ವಲ್ಪ SBI ಬ್ಯಾಂಕ್ ಬಳ್ಳಾಳ್ ಸರ್ಕಲಲ್ಲಿ ಸ್ವಲ್ಪ ಯಾವುದೋ ಚೆಕ್ನ ಹಾಕಬೇಕಾಗಿತ್ತು. ಸತೀಶ್ ಕೂಡ ಬ್ಯಾಂಕ್ ಹೋಗಿ ಬರ್ತೀನಿ ಕೂತ್ಕೊಂಡಿರು ಅಂತ ಹೇಳಿದ್ರು. ನನಗೆ ಒಂದು ಕಡೆ ತೂಗುಡಕ್ಕೆ, ಒಂದು ಕಡೆ ಹಾಕ್ಲಿಕ್ಕೆ ಕಮೆಂಟ್ಗಳಿಗೆಲ್ಲ ರಿಪ್ಲೈ ಮಾಡ್ತಾಯಿದ್ದೆ. ನೋಡಿ ನನಗೆ ಖುಷಿ ಆಯಿತು. ಆ್ಯಕ್ಚುಲಿ ನಾವಿವತ್ತು ಶಾಪಿಂಗ್ ಹೋಗೋವಾಗ ನಾನು ಆ ವಿಡಿಯೋನ ಬೆಳಗ್ಗೆ ಅಪ್ಲೋಡ್ ಮಾಡಿದಂಥದ್ದು. ಕ್ರಾಸ್ಗಳು ಸರ್ವಿಸೇ ಕೊಡಬೇಕಾಗಿತ್ತು. ಅರ್ಧ ಗಂಟೆಯಿಂದ ಹುಡ್ತಾ ಇದ್ದೀವಿ ಸರ್ವಿಸ್ ಸ್ಟೇಷನ್ನ. ಮಳೆ ಕೂಡ ಬಂದಿದೆ, ಮಳೆ ಇನ್ನೂ ಹೋಗಿದ್ದಾರೆ. ರಿಚಾರ್ಜ್ ಮಾಡ್ತೀನಿ ಯಾಕೋ ನಮ್ಮ ಮೇನ್ ಮಿಷನ್ ಹಾಳಾಗ್ಬಿಟ್ಟಿದೆ. ಫಸ್ಟ್ ಫ್ಲೋರ್ಗೆ ಹತ್ಕೊಟ್ಟು ಬೇಲ್ ಬರ್ತಾರೆ ನೋಡಿ ಗೈಸ್, ತೋರಿಸ್ತೀನಿ. ಪಾಪ ಅರ್ಧ ಗಂಟೆಯಿಂದ ಅಶೋಕಪುರಮಲ್ಲಿ ಹುಡುಕಿ ಸಾಕಾಯಿತು. ಅಡ್ರೆಸ್ಸೇ ಗೊತ್ತಾಗಲಿಲ್ಲ. ಫೋನ್ ಮಾಡಿದ್ರೆ ನಂಬರ್ ಬಂದರು ನೋಡಿ, ಇಲ್ಲಿ ಹುಡ್ಕೊಂಡು ಹೋಗ್ತಾರೆ. ಫೋನೇ ತೆಗಿತಾ ಇಲ್ಲ, ಅವರು ಬಿಸಿ ಮಾಡ್ಕೊಳ್ತಾರೆ. ಯಾರಿಂದ ಮಾತಾಡ್ತಾವೆ ಎಷ್ಟು ಮಳೆ ಬಂದ್ಬಿಡ್ತೀವಿ ನೋಡಿ. ಈಗ ಅವ್ರ ಅಂಗಡಿನೇ ತೆಗ್ದಿಲ್ವಲ್ಲ, ಅದು ತ್ರಾಸ. ಅದು ಏನೋ ರೆಡಿ ಮಾಡಿದ್ವಿ ಅವರೆಲ್ಲ ಬೀಗ ಹಾಕಿದ್ದಾರೆ. ಅದೇ ಮಳೆಯಲ್ಲಿ ಅಲ್ಲಿಂದ ಚಾರ್ಲಿ ಶೋರೂಮಲ್ಲಿ ಯಾವಾಗಲೂ ಸತೀಶ್ ಬಟ್ಟೆಗಳನ್ನ ತೊಗೊಳ್ಳೋದು. ಎಸ್ಪೆಷಲಿ ಅವರು ತೊಗೊಳ್ಳಲ್ಲ, ನಾನು ಕೊಡಿಸೋದು ಅವ್ರಿಗೆ. ಸೊ ಅಲ್ಲಿಗೆ ಕರ್ಕೊಂಬಂದೆ. ಇಲ್ಲಿ ರೇಮೆಂಡ್ಸಲ್ಲಿ ನೋಡೋಣ ಬಾ ಅಂತ ಹೇಳಿದ್ರು. ನಾನಂದೆ ಅಲ್ಲಿ ಕಲೆಕ್ಷನ್ಸ್ ಇರಲ್ಲ ಅಷ್ಟು. ಈ ರಾಮರಾಜಲ್ಲಿ ರೇಮೆಂಡ್ಸಲ್ಲಿ ಅಷ್ಟು ಕಲೆಕ್ಷನ್ಸ್ ಇರಲ್ಲ. ಮೀನ್ಸ್ ಖಾದಿ ಥರ ಇರುತ್ತೆ. ಕ್ವಾಲಿಟಿ ಚೆನ್ನಾಗಿರುತ್ತೆ, ಬಟ್ ಕಲೆಕ್ಷನ್ಸ್ ಕಮ್ಮಿ ಇರುತ್ತೆ. ಇಲ್ಲಿ ಒಂದ್ಸಲಿ ನೋಡ್ಕೊಂಡು ಹೋಗೋಣ ಬಾ ಅಂತ ಹೇಳಿದ್ರು. ನಾನಂತೂ ಸತೀಶ್ಗೆ, ನಾನಂತಲ್ಲ ಎಲ್ಲ ಗೃಹಿಣಿಯರು ಅವ್ರ ಮನೆ ಗಂಡಸರಿಗೆ ವೈಟ್ ಹಾಕೊಳ್ಳೋದು ಬೇಡ ಅಂತ ಅಂತಾರೆ. ಅಂಥದ್ರಲ್ಲೂ ಸತೀಶ್ ಅದು ತುಂಬ ಹಾರ್ಡ್ ವರ್ಕ್ ಪರ್ಸನ್, ನಿಮಗೆ ಗೊತ್ತು, ತುಂಬ ಕೆಲಸ ಮಾಡ್ತಿರ್ತಾರೆ. ಗಲೀಜು ಮಾಡ್ಕೊಂಬಿಟ್ರೆ ಕರೆ ಹುಜ್ಜಿದ್ರೆ ಹೋಗಲ್ಲ ಗೈಸ್. ಮಿಷಿನ್ಗೆ ಹಾಕಿದ್ರು ಅಷ್ಟೇ, ಇಲ್ಲ ಡ್ರೈ ವಾಶ್ಗೆ ಕೊಡಬೇಕಾಗುತ್ತೆ. ಸೊ ಈ ಥರ ಖಾದಿಲಿ ಈ ಥರದಲ್ಲಿ ನೋಡೋಣ ಡಿಫ್ರೆಂಟಾಗಿ ಅಂತ ಅಂದರು. ಒಂದು ಹೇಳ, ಸತೀಶ್ ಅಂತೂ ತುಂಬ ಜುಗ್ಗ. ನಾನು ಪ್ರತಿ ಸತಿ ಹೇಳ್ತಿರ್ತೀನಿ, ಅವ್ರಿಗೆ ತುಂಬ ಕಾಸ್ಟ್ಲಿ ತೊಗೊಳೋಕ್ಕೆಲ್ಲ ಇಷ್ಟ ಆಗೋದೇ ಇಲ್ಲ.
ಹಾಂ ಬರಬೇಕು ಬೇರೆ ಕಲರ್ ಇಲ್ವಾ? ಸೈಜಲ್ಲಿ ಇಲ್ಲ 42 ಇದೆಲ್ಲ ಯಾವುದೋ ಅಲ್ಲಿ ಇದೆಯಲ್ಲ 42 44 ಕಾಟನ್ ಶರ್ಟ್. ಇದು ಮೇಡಮ್ ಹಾಂ ಚೈನೀಸ್ ಕಲರ್ 60 ರೂಪಾಯಿ. ಅಲ್ಲೇ ಹೇಳಿದೆ ನಾನು. ಹಾಂ ಇಲ್ಲಿಲ್ಲ ಚುಪ್ಪನ Collections ಇಲ್ಲ. ಪ್ಯಾಂಟ್ ಮೇಲೆ ಹಾಕೊಳ್ಳೋದು, ಪ್ಯಾಂಟ್ ಮೇಲೆ ಹಾಕೊಳ್ಳೋದು. ಅಲ್ಲ ಇಲ್ಲಿ 42 ಅಂತ ಬರ್ದಿದ್ರಲ್ಲ ಅದು ಇದೆಲ್ಲ ಪ್ಲೇನ್ ಶರ್ಟ್ಗಳು, ಪ್ಲೇನ್. ಅದು ಫಿಟ್ಟಿಂಗ್ ಬರುತ್ತೆ. 44 ಅಲ್ಲಿ ಬೇಕಾದ್ರೆ ಎಲ್ರಿ ನೀನು ಎಲ್ಲಿ ಬೇಕೋ ಅಲ್ಲಿ ತಗೋ. ಏನು ಬಂದ್ರೆ ಕಷ್ಟನೇ ಆಗುತ್ತೆ. ಹಾಂ ಹುಡುಗನ ಮೇಲೆ ನಾನು ಇಲ್ಲೇ ತಗೊಳ್ಳಿ ಅಂತ. 42 ತಗೋ, ಫಿಟ್ ಇರುತ್ತೆ. ಫಿಟ್ ಆಯ್ತು ಇವೆಲ್ಲ ಇಲ್ಲಿ ತಗೊಂಡಿರುವೆ ನೋಡಿ, ಈ ಥರ ಆಗುತ್ತೆ 42. ಚೆನ್ನಾಗಿದೆ. ಇದು 42 ಟೈಟ್ ಆಗುತ್ತೆ 42. ಹಲೋ ಸರ್ ಹೇಳಿ. ಹೌದೌದು ಹೌದೌದು ಸರ್ ಹೌದು. ಇಲ್ಲ ಅದು ಯಾವಾಗ ಫೋನ್ ಮಾಡಿದಾಗ ಅದು ಮತ್ತದ ಕಲರ್ ಅದು ಬ್ಲೂ, ಯಾವ್ದು ಆ ಪಕ್ಕ ಬ್ಲೂ. ಅವ ಯಾವುದು ಸರ್ ಅವು? ಇದು ಇದು ಯಾವ ಕಲರ್ ಇದೆಯಲ್ಲ ಬ್ಲ್ಯಾಕಾ? ಆ ಬ್ಲೂ ನೋಡ್ರಿ, ಅದು ಆ ಬ್ಲೂ. ಹೆಣ್ಮಕ್ಳು ಹುಡುಕ್ತಿಯಲ್ಲ, ಹೆಣ್ಮಕ್ಳು ಹುಡುಕ್ತಂಗೆ ಹುಡುಕ್ತೀಯ. ಮಿಲ್ಟ್ರಿ ಮ್ಯಾನ್. ಪರವಾಗಿಲ್ಲ ತಗೋ, ನಾನೆಲ್ಲ ಕೊಡಿಸೋದು. ಇದು ಬೇಡವಾ? ಬೇಡ ಎಲ್ಲ ಒಂದೇ ಥರ ಆಗುತ್ತೆ. ಯಾವ್ದು ತಗೊಂಡ ಈಗ? ಹಾಂ ಸರಿ ಸರಿ, ಇನ್ನೊಂದು ಕೊಡಿ ಸರ್. ಎಲ್ಲೋ ಕಲರ್ ಯಾವುದಿಲ್ವಾ? ಎಲ್ಲ ಇದೆ. ಬಾದಾಮಿ ಕಲರ್. ಯಾವುದು? ಹ್ಞೂ ನಾವು ತಗೊಂಡೆ ಎಲ್ಲನೇ ತುಂಬಿಟ್ಟಿದ್ದೀವಿ, ಎಲ್ಲನೇ ತಗೊಂಡೋಗಿ ಕಾಸ್ಟ್ ವೇಸ್ಟ್ ಒಂದು ಅಲ್ಲ ನೀರ್ಗಿರ್ಗೆ ಹಾಕಿದ್ರೆ ಶೇಡ್ ಆಯ್ತವೆ, ಇದಾಯ್ತವೆ. ಈ ರೇಂಜಲ್ಲಿ ತೋರಿಸಿ 900,000 ರೂಪಾಯಿ ರೇಂಜಲ್ಲಿ 900,000. ನಾನು ತಾನೇ ಕೊಡಿಸೋಳು ಚೆನ್ನಾಗಿರೋದು ತಗೋ ಅಂತ 2,000 3,000 ರೇಂಜಲ್ಲಿ ನಾನು ಶರ್ಟ್ಸ್ ಎಲ್ಲ ತೆಗೆಸಿದ್ದೆ. ಅವರು 900,000ದಲ್ಲಿ ತೆಗಿರಿ ಅಂತ ಇದ್ರು. ಆ ರೇಂಜಲ್ಲಿ ಒಂದು ಕಾಸ್ಟ್ಲಿ ಒಂದು ತಗೋತೀನಿ ಅಂತ. ನಿಂದಾದರೂ ದುಡ್ಡು, ನಂದಾದರೂ ದುಡ್ಡು ಒಂದೇ ದೊಡ್ಡ ಮನೆ. ಹಾಂ ಚೆನ್ನಾಗಿರುತ್ತೆ. ಹಾಂ ಅದು ತಗೋದು. ತಗೋದು 44 ಬೇಕಲ್ಲ ಸರ್ ಅದು. ಅದು ತಗೋ, ಇಲ್ಲ ಇದು ತಗೋ, ಇದು ಇಲ್ಲ ಇದು ತಗೋ ಮರನ್ ಫಾರ್ಮಲ್ಸ್ ತಗೋ ಬಾ. ನಾನು 5 ನಿಮಿಷಕ್ಕೆ ತಗೊಂಡೆ. ಅವು ಶಾರ್ಟ್ಗಳೆಲ್ಲ ಒಂದೇ ಥರ ಆದರೂ ನೀನು ಲೇಟು ಸೆಲೆಕ್ಷನ್ ಮಾಡೋದು. 2 ಶರ್ಟು, 2ಕ್ಕೂ ಮ್ಯಾಚ್ ಆಗಂಗೆ ಕೊಡಿ. 40 ಕೊಡಿ. ಆಮೇಲೆ ಅಂತಾರೆ ಟೈಟ್ ಆಗ್ಬಿಡ್ತು ಅಂತಾರೆ. 38 36 ಸಾಕು. ಜೀನ್ಸ್ ಎಲ್ಲ 35 ಕಾಟನ್ ಕೊಡ್ತೀರಾ? ಅದು ಕಾಲ ಹತ್ರ ಟೈಟು, ಇದು ಮಾಮೂಲಿ ಫಾರ್ಮ್. ಈ ಥರದ್ದು ಇಲ್ವಲ್ಲ, ತಗೋ ಕ್ರೀಮಲ್ಲಿ ತಗೋ, ಇಲ್ಲ ಇದ್ರಲ್ಲಿ. ಒಂದು ತಗೋ ಆಯಿತು.
ಸಾಕು ಇದಕ್ಕೆ 3 ಪ್ಯಾಂಟ್ ಜೊತೆ ಕಾಪಾಡು. ತಗೊಂಡು ಕಾಟನ್ ಶರ್ಟ್ಗಳಲ್ಲಿ ಕಾಟನ್ ಪ್ಯಾಂಟ್ಗಳಲ್ಲಿ ಒಯ್ತಾರದಲ್ಲಿ ಇದಾವೆ ಎಲ್ಲ ಏಯ್ತು ತೂಕ ಎತ್ತಿದ್ದಾರೆ. ಅದು ತಗೊಂಡು ಚೆನ್ನಾಗಿ ಲೂಸ್ ಆಗುತ್ತಾ ನೋಡಿ ಅಂತ ಇರೋದವರು. ಹಾಯ್, ಕನ್ನಡ ಬರಲ್ವಾ? ಏನದು ಲಿಪ್ಸು? ಹೌದಾ, ಕನ್ನಡ ಬರಲ್ವಾ? ಎಷ್ಟು ವರ್ಷ? 1 ವರ್ಷ, 1.5. ಹಾಯ್ ಹಾಯ್, ಕಮ್ ಹಿಯರ್. ಹೋಗೋಣ, ಮನೆ ಹೋಗೋಣ. ಉಯ್ಯೋ, ನೋ ನೋ, ಹೋಗೋಣ, ನಮ್ಮ ಮನೆ ಹೋಗೋಣ. ಬರ್ತೀಯಾ? ನನ್ನ ಜೊತೆ ಬರ್ತೀಯಾ? ಬಾ ಹೋಗೋಣ. ಬಾಯ್ 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 ಕರೋ ಬಾಯ್. ಸೊ ಫೈನಲ್ ಆಗಿ 2 ಶರ್ಟು 2 ಪ್ಯಾಂಟು. 1 ಪ್ಯಾಂಟು 3-3.5 ಸಾವಿರ. ಉಗಿದ್ರು ಚೆನ್ನಾಗಿ 3 ಪ್ಯಾಂಟ್ ಬರುತ್ತೆ, ನೀನು 1 ಪ್ಯಾಂಟ್ಗೆ ಹೋಗೋಷ್ಟು ದುಡ್ಡು ಕೊಡ್ತಾ ಇದೆಯಲ್ಲ ಅಂತ. ಸೊ ಒಕೇಶನಲ್ಲಿ ಚೆನ್ನಾಗಿರೋದು ಹಾಕ್ಕೊಳ್ಳಿ ಅಂತ ಅಷ್ಟೇ ನನ್ನ ಉದ್ದೇಶ. ತೊಗೊಂಡು ಹೊರಟ್ವಿ. ಹೆಣ್ಮಕ್ಳು ಶಾಪಿಂಗ್ 5-10 ನಿಮಿಷ, ಎಸ್ಪೆಷಲಿ ನನ್ನ ಶಾಪಿಂಗ್. ಬಟ್ ಗಂಡಸ್ರ ಶಾಪಿಂಗ್ 1 hour ಗಾಯ್ಸ್, ಬಿತ್ತು ನನ್ನ ಜೇಬಿ ಕತ್ರಿ. ಏನು ಬೇಡಿ ಕಳಿಸ್ತೀನಿ. ಬೆಳಿಗ್ಗೆ ಒಂದ್ಸತಿ ಮಾಡಿ. ತಿಂಡಿ ಎಷ್ಟೊತ್ತು? 8:30ಗಾ? ಹೌದು, ಸರಿ ಕಳಿಸ್ತಿದ್ದಾಳೆ. ಅಷ್ಟು ಬೇಗ ತಿಂತಾರೆ? ಏನು ಫಂಕ್ಷನ್ ಮೇಡಮ್? ಹಾಂ ಸರಿ ಸರಿ ಸರಿ. ಬೆಳಿಗ್ಗೆ ನೀವು ಫೋನ್ ಮಾಡಿ ಎಷ್ಟು ಬೇಗ ಬೇಕು ಅಂದರೆ ನಾನು ಕಳಿಸ್ಕೊಡ್ತೀನಿ. ಸೊ ಹೀಗೆ ಮಾತಾಡಿಕೊಂಡು ಆನ್ ದ ವೇ ಹೊರಟಿದ್ವಿ. ಐ ಥಿಂಕ್ 3:30 ಅನಿಸುತ್ತೆ ಟೈಮು. ಸೊ ಇದು ನಮ್ಮ ಏರಿಯಾದಲ್ಲೇ ಟಿಕೆಲೆ ಹೋಟೆಲೆ. ಮನೇಲಿ ಹೋಟೆಲ್ ಮಾಡ್ತಾಯಿದ್ದಾರೆ. ಜೋಳದ ರೊಟ್ಟಿ, ಉತ್ತರ ಕನ್ನಡ ಡಿಸ್ಟಿಕ್ ಜೋಳದ ರೊಟ್ಟಿ ಊಟ. ಇದು ಯಾರೋ ಸತೀಶ್ ಫ್ರೆಂಡ್ ರೆಫರ್ ಮಾಡಿದ್ರಂತೆ. ಅಲ್ಲಿ ಟೇಸ್ಟ್ ಮಾಡಿ ಸತೀಶ್, ನಾಟಿ ಸ್ಟೈಲು. ತುಂಬ ಕ್ರೌಡ್ ಇರ್ತಾರೆ, ಕೂತ್ಕೊಳ್ಳೋಕ್ಕೂ ಜಾಗ ಸಿಕ್ಕಲ್ಲ. ಮನೆ ಥರ ಬಿಸಿನೀರೆಲ್ಲ ಕೊಡ್ತಾರೆ ಊಟಕ್ಕೆ. ಹೋಗಿ ಒಂದ್ಸಲಿ ಟ್ರೈ ಮಾಡಿ ಅಂತ ಯಾರೋ ಹೇಳಿದ್ರಂತೆ. ಸೊ ಆಯಿತು ಅಂದ್ಬಿಟ್ಟು ಕರ್ಕೊಂಬರ್ತಾಯಿದ್ದಾರೆ. ತುಂಬ ಅಂದರೆ ತುಂಬಾ 3:30 ಥಿಂಕ್ ನಾವು ಊಟಕ್ಕೆ ಬಂದಾಗ. ನಾವು ಅಷ್ಟು ಕ್ರೌಡ್ ಇರೋಲ್ಲ ಅಂದ್ಕೊಂಡ್ವಿ, ಬಟ್ ಒಳಗಡೆ ಕೂತ್ಕೊಳ್ಳಿ ಸಿಟ್ಟಿಂಗಿಗೆ ನಮಗೆ ಪ್ಲೇಸೇ ಸಿಕ್ಕಲಿಲ್ಲ ಆ್ಯಕ್ಚುಲಿ. ಸತೀಶ್ ಫ್ರೆಂಡ್ಸೇ ಸುಮಾರು ಜನ ಬಂದಿದ್ದರು ಇಲ್ಲಿ ಊಟಕ್ಕೆ. ಚಪಾತಿ ಊಟ, ಪೂರಿ ಊಟ ಎಲ್ಲ ಕಡೆ ತಿಂತಾ ಇರ್ತೀವಿ. ಇದು ಉತ್ತರ ಕನ್ನಡ ಶೈಲಿಯ ಜೋಳದ ರೊಟ್ಟಿ, ಕಾಳು ಪಲ್ಯ, ಆಮೇಲೆ ಮೊಸರು, ಮಜ್ಜಿಗೆ, ಆಮೇಲೆ ಚಟ್ನಿ ಪುಡಿ, ಆಮೇಲೆ ಮಿರ್ಚಿ ಬಜ್ಜಿ, ಆಮೇಲೆ ಒಂದು ಹೀರೆಕಾಯಿ ಪಲ್ಯ, ಈ ಸೌತೆಕಾಯಿ ಈರುಳ್ಳಿ ಸಲಾಡು, ಈ ಥರ ತುಂಬ ಚೆನ್ನಾಗಿತ್ತು. ಕ್ರೌಡ್ ನೋಡ್ಬೇಕು ನೀವು. ನಮಗೆ ಸೀಟ್ ಸಿಕ್ಕಿದ್ದೆ ಒಂದು ಸ್ವಲ್ಪ ಪುಣ್ಯ ಅಂತ ಹೇಳ್ಬೋದು. ಹೊಟ್ಟೆ ತುಂಬ ಅಷ್ಟಿತ್ತು. ಸೈಡಲ್ಲಿ ಕುತ್ಕೊಂಡು ತಿನ್ಕೊಳ್ಳೋಣ ಅಂತ. ಬಿಸಿ ಬಿಸಿ ಇತ್ತು ಗಾಯ್ಸ್. ಬಿಸಿನೀರು ಕೂಡ ಕೇಳಿದ ತಕ್ಷಣ ಬಿಸಿನೀರು ಕೂಡ ಕೊಟ್ಟರು. ರೈಸು, ಸಾಂಬಾರು, ಪ್ರತಿಯೊಂದು ಪಲ್ಯ ಅನ್ಲಿಮಿಟೆಡ್. ನಾವು ಎಷ್ಟಾರೋ ಹಾಕಿಸ್ಕೊಂಡು ತಿನ್ಬೋದು. ಅಲ್ಲಿ ನನಗೆ ಸ್ವೀಟ್ ಬೀಡ ನೋಡಿ ಆಶ್ಚರ್ಯ ಆಯಿತು. ತಗೊಳ್ಳ ಮ್ಯಾಂಗೋ ತಗೊಳ್ಳ? 2 ರೊಟ್ಟಿ ಎಕ್ಸ್ಟ್ರಾ. ವಾ, ಮ್ಯಾಂಗೋ ಪಾನ್ ಬಿಡ ಸೂಪರಾಗಿದೆ. ಮಸಾಲೆ ಬಿಡ ಮೇಲ್ಗಡೆ ಕೇಕ್ ಥರ ಇದೆ, ಒಳಗಡೆ ಪಾನ್ ಥರ ಇದೆ. ಯಾವ ಸಂಧಿ ಉಂದಿ ಹೋಟೆಲ್ಲು ಬಿಡಲ್ಲ ಗೈ ಸತೀಶು. ನೋಡಿ, ಇದು ಮನೆ ಆಯಿತಾ ಆ್ಯಕ್ಚುಲಿ. ಸಖತ್ತಾಗಿದೆ ಜೋಳದ ರೊಟ್ಟಿ ಊಟ. ಫುಲ್ ತಟ್ಟೆ ಬ್ಯಾಟಿಂಗ್ ಮಾಡಾಯಿತು. ಇಳಿಯೋಕ್ಕೆ ಆಗ್ತಾಯಿಲ್ಲ. 3 ರೊಟ್ಟಿ ತಿಂದಿದ್ದಾರೆ ಜೋಳದ ರೊಟ್ಟಿ. 1 ಬೌಲ್ ರೈಸ್, ಮಜ್ಜಿಗೆ, ಮೊಸರು, ಕಾಳು ಅನ್ಲಿಮಿಟೆಡ್, ಪಲ್ಯ ಕಾಳು ಎಲ್ಲ, ಚಟ್ನಿ ಪುಡಿ ಎಲ್ಲ ಕೊಟ್ಟಿದ್ರು. ಯಾವ ಮೂಲೆಯಲ್ಲಿದ್ರು? ಹಾಂ,
ಮತ್ತು ನಿನ್ಗೆ ಹೆಂಗಪ್ಪ ಗೊತ್ತು? ಅವ್ರು ಶೇಖರ್ ಹೇಳಿದ್ರ ಮನೆ ಅಡುಗೆ ಮೀಟಿಂಗಲ್ಲಿ ಜಾಸ್ತಿ ಹೇಳಿ 25 ರೂಪಾಯಿ ರೊಟ್ಟಿ ಒಂಚೂರು ತಿನ್ನು ನೋಡು ಬೇಕಿದ್ರೆ. ಒಂದು ಸ್ವಲ್ಪ ತಿನ್ನು, ಫುಲ್ ತಿನ್ಕೊಬೇಡ. ಸ್ವೀಟ್ ಇಲ್ಲ ರೀ. ಮಾಮೂಲಿ ಸೋಂಪು ಹಾಕ್ಬಿಟ್ಟು ಮೇಲ್ಗಡೆ ಇದು ಹಾಕೋಣ ಅಷ್ಟೇ, ಕೋವಾ ಮ್ಯಾಂಗೋ ಫ್ಲೇವರು ಚೆನ್ನಾಯ್ತು. ನೋಡ್ತಾ ಸಂಜೆ ಆಗೋಯ್ತು. ಮಕ್ಕಳೆಲ್ಲ ಮನೆಗೆ ಬಂದಿದ್ರು ಇವತ್ತು. ಕೂತ್ಕೊಳ್ಳಿ. ತಗೋ ಚಾರ್ವಿ, ತಗೋ. ಓ ಅಮ್ಮನೆ ಕೂತ್ಕೋ, ತಿನ್ನು. ಅಲ್ಲಿದೆ. ತಗೋ ಮಗನೆ. ಕೂತ್ಕೊ, ಅಲ್ಲಿ ತಿನ್ನಿ. ನೀನು ಕೂತ್ಕೋ, ಚಪ್ಪಲಲ್ಲಿ ಸೈಡಿಗೆ ಬಿಡು. ಅದು ಕೆಳಗಡೆ ಬಿಡ್ಬೇಡ, ಅಲ್ಲೇ ಬಿಡು ಸೈಡ್ಗೆ. ಇಲ್ಲಿ ಕೂತ್ಕೊಂತೀನಿ. ಎದ್ದು ನಾನು ತಿನ್ಸ್ಲಾ? ಐಸ್ ಕ್ರೀಮ್ ಪಾರ್ಟಿ ಈ ಥರದವೆಲ್ಲ ಒಳಕೋಯ್ತವೆ. ಐಸ್ ಕ್ರೀಮು, ಜ್ಯೂಸು. ನನಗೆ ರಿಯಾಕ್ಷನ್ ನೋಡೋ ಅಂದ್ರೆ ಚೆನ್ನಾಯ್ತಾ? ಮ್ಯಾಂಗೋ ಕೇಸರ್ ಪಿಸ್ತಾ ಚೆನ್ನಾಯ್ತಾ? ಅದು ಚೆನ್ನಾಯ್ತಾ? ಇದು ಡ್ರೈ ಫ್ರೂಟ್ಸ್ ಐತೆ, ಅಕ್ಕ ತಿನ್ನು ಮಗನೆ. ಪಿಸ್ತಾ ಐತೆ. ಚೆನ್ನಾಯ್ತಾ ಮನು? ಥ್ಯಾಂಕ್ ಯು ಹೇಳಲ್ವಾ ಆಂಟಿಗೆ? ಥ್ಯಾಂಕ್ ಯು, ಲವ್ ಯು ಹೇಳಲ್ವಾ? ಹೇಳು. ಚೆನ್ನಾಯ್ತಾ? ಸರಿ, ಥ್ಯಾಂಕ್ ಯು ಹೇಳಬೇಕು ಆಂಟಿಗೆ. ನೀವು ಡೈಲಿ ಬಂದರೆ ಡೈಲಿ ಕೊಡ್ತೀನಿ. ಬರ್ತೀಯಾ? ನಿಂಗೆ ಐಸ್ ಕ್ರೀಮ್ ಇಷ್ಟನಾ? ತಿನ್ನು. ಚೆನ್ನಾಯ್ತಾ? ಜ್ಯೂಸ್ ಬೇಡವಾ ನಿಂಗೆ? ಕುಡಿತಾನಂತೆ. ನೀನು ಖಾಲಿ ಮಾಡೋ. ಬೇಕಾ ಇನ್ನು ಸ್ವಲ್ಪ ಮೋದಿದ್ಗೆ? ಇನ್ನು ಸ್ವಲ್ಪ ಬೇಕಾ? ಅದು ಖಾಲಿ ಮಾಡಿ ಹಾಕ್ಕೊಡ್ತೀನಿ. ಆಯಿತು ಮಗನೆ, ಖಾಲಿ ಮಾಡೋದೆಲ್ಲ ಫುಲ್ ಹಾಕ್ಕೊಡ್ತೀನಿ. ನಿನ್ನ ತಮ್ಮ ಎಲ್ಲಿ ಚಾರ್ವಿ? ಮನೇಲಿ ಅವನಾ? ಇವರೆಲ್ಲ ನಮ್ಮ ಚಾರ್ವಿ ಫ್ರೆಂಡ್ಸ್. ಸೊ ಸಂಜೆ ಆಗ್ತಿದ್ದಂಗೆ ಮನೆಗೆ ಬರ್ತಾರೆ. ಸೊ ಇವಾಗ ನನಗೆ ಆ್ಯಕ್ಚುಲಿ ವಾಚ್ ಬೇಕಿತ್ತು, ತೊಗೊಂಬರೋಕ್ಕೆ ಅಂತ ಹೋಗ್ತಾಯಿದ್ದೀವಿ. ನಾನು ಸತೀಶ್ಗೆ ಎಷ್ಟು ಅಮೌಂಟಿದ್ದು ಗಿಫ್ಟ್ ಕೊಡಿಸಿದ್ದೀನಿ ಲೆಕ್ಕ ಹಾಕಿ, ರಿಂಗ್, ಬಟ್ಟೆಗಳು. ಸೊ ಈಗ ಸತೀಶ್ ನನಗೆ ವಾಚ್ ಕೊಡ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹೀಗೆ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ನನ್ನ ಹತ್ರ ಆಲ್ರೆಡಿ ವಾಚ್ ಇತ್ತು, ಬಟ್ ರಜಕ್ಕೆ ಊರಿಗೆ ಹೋದಾಗ ಅಪ್ಪ ಬೈ ಮಿಸ್ ಆಗಿ ಕೆಳಗಡೆ ಬೀಳಿಸಿ ಡಿಸ್ಪ್ಲೇ ಹೋಗಿದೆ. ಯಾರೂ ಬೇಕಂತ ಮಾಡಲ್ಲ ಅಲ್ವಾ? ಸೊ ಅದನ್ನು ರೆಡಿ ಮಾಡಿಸೋ ಬದಲು ಅದಕ್ಕೆ ರೆಡಿ ಮಾಡ್ಸೋಕ್ಕೆ ಖರ್ಚು ಮಾಡೋ ದುಡ್ಡಿಗೆ ಒಂದು ಹೊಸದೇ ವಾಚ್ ಬರುತ್ತೆ, ಅದನ್ನು ಬಿಸಾಕು, ಬೇರೆ ತೊಗೊಂಡ್ರಾಯ್ತು ಅಂತ ಸತೀಶೇ ಹೇಳಿದರು. ಸೊ ಹಾಗಾಗಿ ನಾನು ಏನಂತ ಗೊತ್ತಾ ಗೈಸ್, ನಾನು ಒಂಥರ ಸ್ವಾಭಿಮಾನಿ. ನನಗಿದೇ ಬೇಕು ಅದೇ ಬೇಕು, ನಾನು ಯಾವತ್ತೂ ಡಿಮ್ಯಾಂಡ್ ಮಾಡಲ್ಲ. ನಿಮ್ಮ ಪ್ರೀತಿ ಪಟ್ಟು ನನಗೇನು ಕೊಡ್ತೀರೋ ನಾನು ಅಷ್ಟರಲ್ಲೇ ಖುಷಿ ಪಡ್ತೀನಿ. ಸೊ ಕ್ರೋಮ್ಗೆ ಬಂದ್ವಿ, ನಾನು ರೆಗ್ಯುಲರಾಗಿ ಇಲ್ಲೇ ಶಾಪ್ ಮಾಡೋದು. ಸೊ ನನಗೆ ಐಫೋನ್ ಯೂಸ್ ಮಾಡೋದ್ರಿಂದ ಐಫೋನ್ದೇ ತೊಗೋಬೇಕು ಅಂತ ಒಂದು ಮನಸ್ಸಲ್ಲಿ ಇದೆ. ಸೊ ಅದು ನನ್ನ ಸ್ವಂತ ದುಡ್ಡಲ್ಲೇ ನಾನು ತೊಗೋಬೇಕು ಅಂತ ತೊಗೋತೀನಿ ಇವತ್ತಲ್ಲ ನಾಳೆ. ಬಟ್ ಇಲ್ಲಿ ಅಷ್ಟು ಕಲೆಕ್ಷನ್ಸ್ ಯಾವುದೂ ಇರಲಿಲ್ಲ. ಆನ್ಲೈನಲ್ಲಿ ತರಿಸ್ಕೋಬೋದಿತ್ತು, ಬಟ್ ಆನ್ಲೈನಲ್ಲಿ ತರಿಸ್ಕೊಂಡ್ರೆ ನಾನು ಆಗಲೇ 2-3 ಸಲ ಆನ್ಲೈನಲ್ಲಿ ಫೇಕ್ ಅಂದರೆ ಮೀನ್ಸ್ ಯಾವುದೋ ಯೂಸ್ಡ್ ಆಮೇಲೆ ಡ್ಯಾಮೇಜ್ ಪೀಸ್ ಎಲ್ಲ ಬಂದಿತ್ತು. ಸೊ ಹಾಗಾಗಿ ಶೋರೂಮ್ ಕ್ರೋಮಲ್ಲೇ ಹೋಗಿ ನೋಡೋಣ, ಚೆಕ್ ಮಾಡೋಣ ಅಂತ. ಸೊ ನಾರ್ಮಲ್ ಬೇಸಿಕ್ ರೇಂಜೇ 49,000 ಈ ಥರದ್ದೆಲ್ಲ ಇತ್ತು. ಸೊ ನೋಡ್ತಾ ಇದ್ದೆ. ಇನ್ನು ನೆಕ್ಸ್ಟ್ ಮಂತೆಲ್ಲ ಆಷಾಢ, ಅಷ್ಟು ಕೆಲಸಗಳಿರಲ್ಲ. ಆಮೇಲೆ ಚಾರು ಬರ್ಡೇ ಬರುತ್ತೆ, ಇನ್ನು ಖರ್ಚುಗಳೇ ಗೈಸ್. ಸೊ ಬೇಸಿಕ್ಕೇ ತೊಗೊಳ್ಳೋಣ. ನಾನೇನು ಅಷ್ಟು ನನಗೆ ವಾಚ್ದು ಇಂಟ್ರೆಸ್ಟ್ ಇಲ್ಲ. ಆಮೇಲೆ ನನ್ನ ಹತ್ರ ಸುಮಾರು ವಾಚ್ಗಳಿದ್ದಾವೆ. ನಾನು ಹಳೆಯ ವ್ಲಾಗ್ಗಳೆಲ್ಲ ಚೆಕ್ ಮಾಡಿ ಒಂದ್ಸಲಿ ಸುಮಾರು ವಾಚ್ಗಳಿದ್ದಾವೆ. ನನಗೆ ಫೈನಲಿ ಇದೊಂದು ಇಷ್ಟ ಆಗಿತ್ತು. ಇದು ಐ ಥಿಂಕ್ 49,000 ಏನೋ ಇತ್ತು ಮೇ ಬಿ. ಸೊ ಸತೀಶ್ ಹೇಳ್ತಾಯಿದ್ರು, ಅಪ್ಪಿ ತಪ್ಪಿ ಮಕ್ಕಳು ಹಿಂಗೆ ಕೈ ಚಾರಿ ಅಂದರೆ ಬೀಳುತ್ತೆ, ಹೋಗುತ್ತೆ ಅಂತ. ಇದು ಇನ್ನೊಂದಿತ್ತಲ್ಲ, ಗ್ರೇ ಕಲರ್ ಸಿಗ್ಬೋದು ಅಷ್ಟೇ. ತೋರಿಸಿ. ಗ್ರೇ ನಿಮ್ಗೆ ಸಿಮೆಂಟ್ ಕಲರ್ ಬರುತ್ತೆ, ಸ್ಟಾಕ್ ಆಯ್ತು. ಸೊ ನಾಯ್ಸ್ ಮತ್ತು ಫೈರ್ ಬೋಲ್ಟಲ್ಲಿ ಹುಡುಕ್ತಾ ಇದ್ದೆ. ಅದು ಸ್ಟಾರ್ಟಿಂಗೇ 5,000 6,000 ಹೇಳ್ತಾಯಿದ್ರು. ಸೊ ನೋಡ್ತಾ ಇದ್ದೆ, ಚೆನ್ನಾಗಿರೋದೇ ಬೇಸಿಕಲ್ಲೇ ತೊಗೊಳ್ಳೋಣ, ಐಫೋನ್ದೆಲ್ಲ ಬೇಡ ಅಂತ ಹೇಳಿ ಚೆಕ್ ಮಾಡಿ ಹುಡುಕ್ತಾ ಇದ್ದೆ. ಸತೀಶ್ಗೆ ಯಾವ್ದು ತೊಗೋತೀರಾ, ನಿಮ್ಗೆ ಯಾವ್ದು ಬೇಕು ಅಂತಲೂ ಕೂಡ ಕೇಳ್ತಾ ಇದ್ದೆ ನಾನು.
ಅವರಿಗಂತೂ ತುಂಬ ವಾಚ್ಗಳಿದ್ದಾವೆ ಅವ್ರ ಹತ್ರ. ಲಾಸ್ಟ್ ಇಯರು ಕೂಡ ನಾನು ಒಂದು ವಾಚ್ ಕೊಟ್ಟಿದ್ದೆ, ಬಟ್ ಆದರೆ ಅವರು ಯಾವುದೂ ಯೂಸೇ ಮಾಡಲ್ಲ ಗೈಸ್. ಇದ್ಯಾವ್ದು ಮೇಲ್ಗಡೆ ಇರೋದು? ಅದು ಬ್ಲ್ಯಾಕ್ ರೌಂಡು. ನೀನು ಯಾವತ್ತು ತಗೊಂಡ? ಇರುವೆ ಅಲ್ಲೇ ಕಸಿ ಕಿಸಾಕಿ ಯಾರ ನಾನು ಯಾವತ್ತು ಬೀಳ್ಸಿದ್ದೆ? ಅದು ಅಪ್ಪ ಬೀಳ್ಸಿದ್ದದು, ಅವ್ರಿಗೆ ಹೆಂಗೆ ಗೊತ್ತು? ಇದು ಫೋನ್ ಐತೆ, ಒಳಗೆ ಐತಾ ವಾಚ್? ಸೊ ಫೈನಲಿ ಇದೊಂದು ಹೊಸದು ತೊಗೊಂಡು ಬಿಲ್ ಹಾಕ್ಸೋಣ ಅಂತ ಹೋಗ್ತಾ ಇದ್ದೀವಿ. ಸತೀಶ್ ಒಂದು ಬೇಸಿಕ್ ಸಿಂಪಲ್ ಆಗಿರೋದು ಒಂದು ತೊಗೊಂಡ್ರು, ನಾಯ್ಸ್ ತೊಗೊಂಡ್ರು. ಸೊ ನನಗಿದು ಒಂಚೂರು ಅಟ್ರಾಕ್ಟ್ ಆಯಿತು. ಬ್ಲ್ಯಾಕ್ ವಿತ್ ರೆಡ್ ಕಾಂಬಿನೇಷನಲ್ಲಿರೋವಂಥದ್ದು ಇದು ಸತೀಶ್ ತೊಗೊಂಡಂಥದ್ದು. ಸೊ ಅದಕ್ಕೆ ನಾನು ಹೇಳಿದೆ, ನಂದಕ್ಕೆ ನೀ ಪೇ ಮಾಡೋ, ನಿಂದಕ್ಕೆ ನಾ ಪೇ ಮಾಡ್ತೀನಿ ಅಂತ. ಕೇಬಲ್ ಕಾರ್ಡ್ ಇರುತ್ತೆ, 1 ಇಯರ್ ವ್ಯಾರಂಟಿ ಇದೆ ಕೇಬಲ್ ಒಳಗಡೆ. ಇದ್ರೊಳಗಿದೆಯಾ? ಹಾಕ್ಬಿಟ್ಟು ಆಫ್ ಮಾಡೋದು. ಚೆನ್ನಾಗೈತಲ್ಲ ಅಂತಾರೆ ಸೈಡ್ ಐತಲ್ಲ. 1,000 ರೂಪಾಯಿ ತಗೋಬೋದು. ಚಾರ್ಜ್ ಮಾಡಬೇಕದು. ಸೊ ಫೈನಲಿ ಡನ್ ಫಾರ್ ದ ಶಾಪಿಂಗ್. ತೊಗೊಂಡೆ. ವಾಚ್ ಹೇಗಿದೆ ಕಮೆಂಟ್ ಮಾಡಿ. ಸೊ ವಾಚ್ ಎಲ್ಲ ತೊಗೊಂಡು ಆನ್ ದ ವೇ ಬರುವಾಗ ಸೋನೆ ಮಳೆ ಕ್ರೇವಿಂಗ್ ಆಗ್ತಾಯಿತ್ತು, ಬಿಸಿ ಬಿಸಿ ಮಸಾಲೆ ಪುರಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ. ಸೊ ಮಸಾಲೆ ಪುರಿ ಎಲ್ಲ ತಿನ್ಕೊಂಡು ಒಂದು ದಹಿ ಪುರಿ, ಒಂದು ಗೋಬಿ ಎಲ್ಲ ತೊಗೊಂಡು ಒಂದು ಎಲ್ಲ ಶೇರ್ ಮಾಡಿಕೊಂಡು ತಿನ್ನೋಣ ಅಂತ ಹೇಳಿ. ವಿಕ್ಕಿ ಟ್ಯೂಷನ್ಗೆ ಹೋಗಿದ್ದ, ನಾನು ಚಾರು ಸತೀಶ್ 3 ಜನ ಹೋಗಿದ್ದಂಥದ್ದು. ಮಸಾಲೆ ಪುರಿ, ಗೋಬಿ, ದಹಿ ಪುರಿ ಚಳಿಗೆ ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ನಾವೆಲ್ಲ ತಿಂದ್ಕೊಂಡು ಚಾರುನು ತಿನ್ನಲು. ಸೊ ವಿಕ್ಕಿಗೂ ಕೂಡ ಪಾರ್ಸಲ್ ತೊಗೊಂಡು ಹೋಗೋಣ ಅಂತ ಹೇಳಿ ಅವನಿಗೂ ಕೂಡ ಪಾರ್ಸಲ್ ಕಟ್ಟಿಸ್ಕೊಂಡ್ವಿ. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಹೇಗಿತ್ತು, ಇಷ್ಟ ಆಯಿತಾ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಲವ್ ಯು, ಟಾಟಾ, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.